Hi guys, welcome back to a new video. ಸೊ ನಿಮ್ಮ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ನಿನ್ನೆ ಪ್ರತಿಯೊಬ್ಬರು ಚೆಕ್ ಮಾಡಿದ್ದೀರಿ ಅಂತ ಅನ್ಕೊತೀನಿ. ಇವತ್ತು ನಿಮ್ಮ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಚೇಂಜಸ್ ಇರುತ್ತೆ, ಏನಾದರೂ ಚೇಂಜಸ್ ಇರುತ್ತಾ, ಕಾಲೇಜ್ ಸಿಕ್ಕಿಲ್ಲ ಅಂದರೆ ಸಿಗುತ್ತಾ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇದ್ರ ಜೊತೆಗೆ ನಿಮಗೆ ಕಾಲೇಜ್ ಸಿಗಲಿ ಸಿಗದೇ ಇರಲಿ ನೆಕ್ಸ್ಟ್ ಪ್ರೋಸೆಸ್ ಏನು, ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋಗೊಂದು ಲೈಕ್ನ ಮಾಡಿ, ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ. ನೆಕ್ಸ್ಟು ಬೇಕು ಅಂತ ಹೇಳಿದ್ರೆ 1.5x ಅಥವಾ 2x ಹಾಕ್ಕೊಂಡು ಈ ವಿಡಿಯೋ ನೋಡಿ, ಯಾಕೆ ಅಂತ ಹೇಳಿದ್ರೆ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟು ಡೈರೆಕ್ಟಾಗಿ ವಿಷಯದ ಕಡೆ ಬರೋದಾದರೆ, ನಿಮ್ಮ ಪ್ರಾವಿಷನಲ್ ರಿಸಲ್ಟ್ಸ್ನ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಡಿರ್ತೀರ. ಈಗ ರಿಲೀಸ್ ಮಾಡುವಂಥದ್ದು ಫೈನಲ್ ಅಲಾಟ್ಮೆಂಟು. ಸೊ ಪ್ರಾವಿಷನಲ್ ಅಲಾಟ್ಮೆಂಟ್ಗೂ ಫೈನಲ್ ಅಲಾಟ್ಮೆಂಟ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳಿದ್ರೆ, ಈಗ ನಿಮಗೆ ನಿನ್ನೆ ಒಂದು ಕಟ್ ಆಫ್ನ ರಿಲೀಸ್ ಮಾಡಿದರು. ಸೊ ಆ ಒಂದು ಕಟ್ ಆಫ್ನ ನೋಡ್ಕೊಂಡು ನೀವು ಏನಾದರೂ ಮಿಸ್ಟೇಕ್ಸ್ ಇದ್ದರೆ KEA ಕಡೆಯಿಂದ, ಅಕಸ್ಮಾತು ನಿಮ್ಮ ರ್ಯಾಂಕು 30K ಇದೆ, ಸೊ ಆ ಒಂದು ಕಾಲೇಜ್ ಕಟ್ ಆಫು 35K ಇದೆ, ಆದ್ರೂ ನೀವು ನಿಮ್ಮ ಕಾಲೇಜ್ ಎಷ್ಟೆಲ್ಲ ಆ್ಯಡ್ ಮಾಡಿರ್ತೀರ, ಆದ್ರೂ ಆ ಒಂದು ಕಾಲೇಜ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು KEAಗೆ ಮೇಲ್ ಮಾಡಿದರೆ ಅವರು ನಿಮಗೆ ಚೇಂಜಸ್ನ ಮಾಡಿ ಇವತ್ತು ಫೈನಲ್ ಅಲಾಟ್ಮೆಂಟ್ ಅನೌನ್ಸ್ ಮಾಡ್ತಾರಲ್ಲ, ಸೊ ಆವಾಗ ಚೇಂಜಸ್ನ ಮಾಡಿ ಅದು ಕರೆಕ್ಟ್ ಆಗಿದ್ದರೆ ಮಾತ್ರ, ಈ ರೀತಿ ನಿಮ್ಮ ರ್ಯಾಂಕು 30K ಇದ್ದು ಆ ಕಾಲೇಜ್ ಕಟ್ ಆಫ್ 35K ಇದ್ದು ನೀವು ಆ ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡಿದರೆ ಆವಾಗ ನಿಮಗೆ ಖಂಡಿತ ಚೇಂಜ್ ಮಾಡಿಕೊಡ್ತಾರೆ. ಸೊ ಯಾರೆಲ್ಲ ಮೇಲ್ ಮಾಡಿಲ್ಲ ಅಂದರೆ ಈ ಥರ ಮಿಸ್ಟೇಕ್ಸ್ ಇದ್ದರೆ ಮಾತ್ರ ಮೇಲ್ ಮಾಡಿ, ಇವತ್ತು 11 ಗಂಟೆ ಒಳಗಡೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ತನಕ ನೀವು ಮೇಲ್ ಮಾಡಿ ಚೇಂಜಸ್ನ ಮಾಡಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ 99.9% ಸೇಮ್ ಟು ಸೇಮ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೊರೆಯೋಗೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ನಿನ್ನೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ಮೇಲೆ ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಫೈನಲ್ ಅಲಾಟ್ಮೆಂಟ್ ಅಲ್ವಾ, ನೀವು ಖಂಡಿತ ಚಾಯ್ಸ್ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು? ಸೊ ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ಆದಮೇಲೆ ಸೀಟ್ ಅಲಾಟ್ ಆಗಿರೋರಿಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೀಟ್ ಅಲಾಟ್ ಆಗಿರೋರಿಗೆ ಏನು ಮಾಡಬೇಕು, ನೀವು ಫಸ್ಟು ಚಾಯ್ಸ್ ಎಂಟ್ರಿ ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟು ಇದೇ ಆಪ್ಷನ್ ನಿಮಗೆ ಫೈನಲ್ ಅಲಾಟ್ಮೆಂಟಲ್ಲಿ ಒಂದು ಕಾಲೇಜ್ ಸಿಕ್ಕಿದಾಗ ಚಾಯ್ಸ್ ಎಂಟ್ರಿ ಮಾಡಬೇಕು. ಸೊ ಅದರಲ್ಲಿ ಚಾಯ್ಸ್ 1, 2, 3, 4 ಇರುತ್ತೆ. ಸೊ ಇದ್ರ ಬಗ್ಗೆ ಬ್ರೀಫಾಗಿ ಈಗ ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಈಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರಿಗೆ ಏನು ಮಾಡಬೇಕು, ಸೀಟ್ ನಾಟ್ ಅಲಾಟೆಡ್. ಸೊ ಇಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ, ಇದು ಜಸ್ಟು ಫಸ್ಟ್ ರೌಂಡು. ಸೊ ಇನ್ನೂ ನಿಮಗೆ ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ, ಸೊ ಇನ್ನೂ 2 ರೌಂಡ್ ಇದೆ. ನೀವು ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಸೆಕೆಂಡ್ ರೌಂಡಲ್ಲಾದರೂ ಸಿಗೋ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ನೀವು ಕಟ್ ಆಫ್ ನೋಡಿಕೊಂಡು ಅಂತ ಹೇಳಿದ್ರೆ, ನಿಮಗೆ ಖಂಡಿತ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಸೊ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ನೀವು ಏನೂ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ನಿಮಗೆ ಚಾಯ್ಸ್ ಎಂಟ್ರಿ ಎಲ್ಲ ಆದಮೇಲೆ, ಈಗ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರುತ್ತೆ, ನಿಮ್ಮ ಅಡ್ಮಿಷನ್ ಎಲ್ಲ ಆದಮೇಲೆ, ಸೊ ಎಲ್ಲರಿಗೂ ಯಾರಿಗೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಸೊ ಕಾಲೇಜ್ನ ನೀವು ಎಡಿಟ್ ಮಾಡ್ಬೋದು. ಅಂದರೆ ಎಡಿಟ್ ಅಂದರೆ ಯಾವ ರೀತಿ, ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ ಅಷ್ಟೇ. ನೀವು ಮೇಲಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಿರೋ ಕಾಲೇಜ್ನ ಮೇಲೆ ಹಾಕ್ಬೋದು, ಅಥವಾ ಈ ಕಾಲೇಜ್ ನಿಮ್ಗೆ ಬೇಡವಾ ಡಿಲೀಟ್ ಮಾಡ್ಬೋದು, ಅಥವಾ ಆರ್ಡರ್ನ ಚೇಂಜ್ ಮಾಡ್ಬೋದು, ಮೇಲಿರೋದನ್ನ ಕೆಳಗೆ ಹಾಕಿ ಕೆಳಗಿರೋದನ್ನ ಮೇಲೆ ಹಾಕಿ ಈ ರೀತಿ ರೀಆರ್ಡರ್ ಮಾಡ್ಬೋದು ಅಷ್ಟೇ. ಇದೇನೇ ಎಡಿಟ್ ಅಂದರೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಹೊಸ ಕಾಲೇಜ್ನ ಈ ಒಂದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಂದರೆ ಅಡ್ಮಿಷನ್ ಎಲ್ಲ ಆದಮೇಲೆ ಆ್ಯಡ್ ಮಾಡೋದಕ್ಕಾಗಲ್ಲ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕೊಡ್ಬೋದು ಚಾನ್ಸು. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರಿಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ, ಓಕೆನಾ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ನೆಕ್ಸ್ಟು ಈ ವರ್ಷ ಚಾಯ್ಸ್, ಈಗ ಯಾವುದೋ ಒಂದು ಸ್ಟೂಡೆಂಟ್ಗೆ ಕಾಲೇಜ್ ಸಿಕ್ಕಿದೆ, ಅಲಾಟ್ ಆಗಿದೆ. ಸೊ ಅವರ ಡ್ರೀಮ್ ಕಾಲೇಜ್ ಅದು. ಸೊ ಅವರ ಡ್ರೀಮ್ ಕಾಲೇಜು 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಅವ್ರ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡಿದ್ದಾರೆ. ಇಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕಾಲೇಜ್ಗೆ ಚಾಯ್ಸ್ 1ನ ಚೂಸ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಇಷ್ಟೇ ಸಿಂಪಲ್ಲು. ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದೆ, ನೀವು ಕನ್ಫರ್ಮ್ ಆಗಿ ಅದೇ ಕಾಲೇಜು ನನಗೆ ಬೇಕಿತ್ತು, ನನಗೆ ಅದೇ ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಂಡಿರ್ತೀರ. ನೀವು ಚಾಯ್ಸ್ 1ನ ಚೂಸ್ ಮಾಡಿಕೊಂಡು ಫೀಸ್ನ ರೆಡಿ ಮಾಡಿಕೊಂಡು, ಸೊ ನೀವು ಚಾಯ್ಸ್ 1 ಚೂಸ್ ಮಾಡಿದ ತಕ್ಷಣ ಈ ನೆಕ್ಸ್ಟ್ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಚಾಯ್ಸ್ 1ನ ಚೂಸ್ ಮಾಡ್ತೀರಾ. ಚಾಯ್ಸ್ 1ನ ಚೂಸ್ ಮಾಡಿದಾಗ ನೆಕ್ಸ್ಟು ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಸೊ ಚಲನ್ ಬರುತ್ತೆ ಆಪ್ಷನ್ನು. ಸೊ ಆ ಒಂದು ಚಲನ್ನಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಫೀಸ್ ಪೇಮೆಂಟಲ್ಲಿ ಆನ್ಲೈನ್ ಮೋಡು ಮತ್ತು ಆಫ್ಲೈನ್ ಮೋಡ್ ಇರುತ್ತೆ. ಆನ್ಲೈನ್ ಮೋಡು ಮತ್ತು ಆಫ್ಲೈನ್ ಮೋಡು. ಸೊ ಆನ್ಲೈನ್ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟ್ನ ಪೇ ಮಾಡೋದು, ಆನ್ಲೈನ್ ಅಂದರೆ ನೀವು
ಆನ್ಲೈನಲ್ಲಿ ಫೋನ್ಪೇ, ಗೂಗಲ್ ಪೇ ಅಥವಾ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡೋದು. ಆಫ್ಲೈನ್ ಅಂತ ಹೇಳಿದ್ರೆ ನೀವು ಬ್ಯಾಂಕ್ಗೆ ಹೋಗಿ ನೆಫ್ಟ್ ಮಾಡುವಂಥದ್ದು. ಸೊ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಅಮೌಂಟ್ನ ತೊಗೊಂಡೋಗಿ ಬ್ಯಾಂಕ್ ಅವ್ರಿಗೆ ಕೊಟ್ಟರೆ ಸಾಕು, ಅವರೇ ನೆಫ್ಟ್ ಮಾಡ್ಕೊತಾರೆ. ಸೊ ನನ್ನ ಸಜೆಷನ್ನು ನೀವು ಆನ್ಲೈನ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ KEA ಸರ್ವರು ತುಂಬ ಬ್ಯುಸಿ ಇರುತ್ತೆ. ಕಾಮೆಡ್ಗೆದಾದರೆ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡ್ತಿರೋ ಸ್ಟೂಡೆಂಟ್ಸ್ ನಂಬರು ಕಡಿಮೆ ಕಾಮೆಡ್ಗೆಯಲ್ಲಿ. ಸೊ ಆನ್ಲೈನಲ್ಲಿ ನೀವು ಮಾಡೋಕ್ಕೋಯ್ತು ಅಂತ ಹೇಳಿದ್ರೆ 1 lakh ಹತ್ತಿರ ಅಕಸ್ಮಾತ್ ನೀವು ಕರೆಕ್ಟಾಗಿ ಅಷ್ಟೇ ಅಮೌಂಟ್ ರೆಡಿ ಮಾಡ್ಕೊಂಡಿದ್ರೆ ಅಕಸ್ಮಾತ್ ಅದು ಫೇಲ್ ಆಗಿ ರೀಫಂಡ್ ಆಗೋದಕ್ಕೆ 3 to 4 days ಬೇಕು ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಸಜೆಷನ್ನು ಗೋ ವಿತ್ ನಿಮಗೆ ಆಫ್ಲೈನೇ ಹೋಗಿ. ಸೊ ಆನ್ಲೈನ್ ಮಾಡೋದಕ್ಕೆ ಹೋಗಬೇಡಿ. ಆಫ್ಲೈನಲ್ಲಿ ನೀವು ಲೈನಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಹೋಗಿ ಕಾಲೇಜ್ ಅಡ್ಮಿಷನ್, ಇಂಜಿನಿಯರಿಂಗ್ ಫೀಸ್ ಪೇಮೆಂಟ್ ಅಂತ ಹೇಳಿದ್ರೆ ಅವರು ನಿಮ್ಮ ಪೇಮೆಂಟ್ನ ಬೇಗ ಮಾಡಿಕೊಡ್ತಾರೆ. ಸೊ ನಿಮ್ಮ ಪೇಮೆಂಟ್ ಆದ ತಕ್ಷಣ ನಿಮ್ಮದು ಸೀಟ್ ಕನ್ಫರ್ಮೇಷನ್ ಅಂತ ಒಂದು ಈ ವರ್ಷ ಹೊಸ್ದಾಗಿ ಮಾಡ್ತಿರುವಂಥದ್ದು. ಸೊ ಲಾಸ್ಟ್ ಇಯರೆಲ್ಲ ಏನಿತ್ತು, ಅಡ್ಮಿಷನ್ ಆರ್ಡ್ರ್ ಅಂತ ಇತ್ತು. ಸೊ ಅಡ್ಮಿಷನ್ ಆರ್ಡ್ರ್ ತೊಗೊಂಡೋಗಿ ನೀವು ಕಾಲೇಜಿಗೆ ಕೊಟ್ಟರೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊತಾಯಿದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ನಿಮ್ಮ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಒಂದು ಬಿಡ್ತಾರೆ. ಸೊ ಈ ಒಂದು ಸ್ಲಿಪ್ಪು ನಿಮ್ಮ ಅಡ್ಮಿಷನ್ ಇದು ಫೀಸ್ ಪೇಮೆಂಟ್ ಆದ ತಕ್ಷಣ ನಿಮ್ಮ ಲಾಗಿನ್ ಪೋರ್ಟಲಲ್ಲಿ ಸಿಗುತ್ತೆ. ಸೊ ಈ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನ ನೀವು ತೊಗೊಂಡೋಗಿ ಕಾಲೇಜ್ಗೆ ಕೊಟ್ಟಾಗ, ಸೊ ಅದು ನೀವು ಬ್ಯಾಂಕ್ ಪೇಮೆಂಟ್ ಆಗಿರುತ್ತಲ್ಲ, ಅದು KEA ಪೋರ್ಟಲ್ಲು ಮತ್ತು ಕಾಲೇಜ್ ಪೋರ್ಟಲ್ಗೂ ಎರಡಕ್ಕೂ ಲಿಂಕ್ ಆಗಿರುತ್ತೆ. ಸೊ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನ ತೊಗೊಂಡೋಗಿ ಕೊಟ್ಟಾಗ ಅವರು ನಿಮ್ಮ ಡಾಕ್ಯುಮೆಂಟ್ಸು, ನೀವು ಏನೆಲ್ಲ ಡಾಕ್ಯುಮೆಂಟ್ಸು, ಈಗ ಯಾವುದೋ ಒಂದು ಕ್ಯಾಟಗರಿ ನೀವು ರಿಸರ್ವ್ ಮಾಡ್ಕೊಂಡಿರ್ತೀರ, ಸೊ ಆ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಫೋಟೋ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋಟೋ ಇರುತ್ತಲ್ಲ, ಆ ಫೋಟೋ ಮತ್ತು ನಿಮ್ಮ ಲೈವ್ ಫೋಟೋ, ಸೊ ಎರಡನ್ನೂ ಚೆಕ್ ಮಾಡಿ ಎರಡು ವೆರಿಫೈ ಆಯಿತು ಅಂತ ಹೇಳಿದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಯಿತು ಅಂತ ಹೇಳಿದ್ರೆ ನಿಮಗೆ ಏನು ಸಿಗುತ್ತೆ, ಅಡ್ಮಿಷನ್ ಆರ್ಡರ್ ಅನ್ನೋದು ಸಿಗುತ್ತೆ. ಸೊ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತಲ್ಲ, ಸೊ ಆ ಒಂದು ಅಡ್ಮಿಷನ್ ಆರ್ಡ್ರಲ್ಲಿ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ ಇರುತ್ತೆ. ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅಂತ ಇರುತ್ತೆ. ಸೊ ಈ ಎರಡು ಕಾಪಿಯಲ್ಲಿ ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ, ಕಾಲೇಜ್ ಕಾಪಿ ಕಾಲೇಜವರು ಇಟ್ಕೊತಾರೆ. ಸೊ ಈ ರೀತಿ ಇರುತ್ತೆ ಅಡ್ಮಿಷನ್ ಪ್ರೊಸೆಸ್ಸು. ನೆಕ್ಸ್ಟು ಲಾಸ್ಟ್ ಇಯರ್ ಏನಿತ್ತು, ನೀವು ಅಡ್ಮಿಷನ್ ಆದಮೇಲೆ ಕಾಲೇಜ್ ರಿಪೋರ್ಟ್ ಅನ್ನೋ ಒಂದು ಪ್ರೊಸೆಸ್ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಅದನ್ನ ರಿಮೂವ್ ಮಾಡಿದ್ದಾರೆ. ಸೊ ಕಾಲೇಜವರೇ ಅವರು KEAಗೆ ರಿಪೋರ್ಟ್ ಮಾಡ್ಕೊತಾರೆ. ನೀವು ಯಾವುದೇ ರೀತಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟು ಫೀಸ್ ಪೇಮೆಂಟ್ ಆಗಿ ಫೀಸ್ ರೆಸಿಪ್ಟು ಮತ್ತು ಅಡ್ಮಿಷನ್ ಆರ್ಡ್ರು ನೀವು ಅದೆರಡೂ ನಿಮ್ಮ ಹತ್ರ ಇಟ್ಕೊಂಡ್ರೆ ಸಾಕು. ಸೊ ಫೀಸ್ ಸ್ಲಿಪ್ಪು ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಅದು ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. ಆದ್ದರಿಂದ ಫೀಸ್ ಸ್ಲಿಪ್ಪು ನೀವೇನು ಪೇ ಮಾಡ್ತೀರಾ ಅದರಲ್ಲಿ ಸ್ಟೂಡೆಂಟ್ ಕಾಪಿ ಅಂತ ಇರುತ್ತಲ್ಲ, ಅದನ್ನು ನಿಮ್ಗೆ ಕೊಟ್ಟಾಗ ನೀವು ಕರೆಕ್ಟಾಗಿ ಅದನ್ನು ಸೇಫಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಸ್ಕಾಲರ್ಶಿಪ್ಗೆಲ್ಲ ಅದು ಬೇಕಾಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಈಗ ಚಾಯ್ಸ್ 1 ಇಷ್ಟೇ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಚಾಯ್ಸ್ 2. ಸೊ ಯಾವ ರೀತಿ ಚಾಯ್ಸ್ 2 ಹೇಳ್ತೀನಿ ನೋಡಿ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಯಾರಿಗೆ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ನೀವು 100% ನಿಮ್ಮ ಲಿಸ್ಟಲ್ಲಿ 10 ಕಾಲೇಜು ಅಥವಾ 20 ಅಥವಾ 100 ಕಾಲೇಜ್ ಆ್ಯಡ್ ಮಾಡಿದ್ರು ಕಂಪ್ಲೀಟ್ ಈ ಇಷ್ಟು ಕಾಲೇಜು ಇಂಜಿನಿಯರಿಂಗ್ ಕೋರ್ಸೇ ಆಗಿದೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇಂಜಿನಿಯರಿಂಗೇ ಮಾಡ್ತಾಯಿದ್ದೀರಾ ಅಂತಂದರೆ ಯಾರು ಫೀಸ್ ಪೇಮೆಂಟ್ ಮಾಡಬೇಕು? ಹಾಗಾದರೆ ಈಗ ಈ ರೀತಿ ನೀವು ಒಂದು 5 ಕಾಲೇಜ್ ಆ್ಯಡ್ ಮಾಡಿರ್ತೀರ, ಒಂದು 100 ಕಾಲೇಜೇ ಅಂತ ಅಂದ್ಕೊಳ್ಳಿ. ಸೊ ಇದು ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿದೆ. ಇಲ್ಲಿ ನಿಮ್ಮ ಮೆಡಿಕಲ್ ಕೋರ್ಸಸ್ಸು, ಸೊ ಮೆಡಿಕಲ್ ಇರುತ್ತಲ್ಲ, ಸೊ ಇಲ್ಲಿ ಮೆಡಿಕಲ್ ಇತ್ತು ಅಂತ ಹೇಳಿದ್ರೆ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಕಾಶ್ ಆ್ಯಂಡ್ ಡೆಪಾಸಿಟ್ ಅಂತ 1 lakhನ ಪೇಮೆಂಟ್ ಮಾಡಬೇಕು. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಡೈರೆಕ್ಟಾಗಿ ನೀವು ಪೂರ್ತಿ ಇಂಜಿನಿಯರಿಂಗ್ಗೆ ಕೋರ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಇದಾಯಿತು. ಇದಾದಮೇಲೆ ನೆಕ್ಸ್ಟು ಅದು ಬರೀ ನೀಟ್ ಸ್ಟೂಡೆಂಟ್ಸ್ಗೆ ನಾನು ಹೇಳಿದ್ದು. ಮೇಲ್ಗಡೆ ಏನಾದರೂ ಮೆಡಿಕಲ್ ಸೀಟ್ ಇತ್ತು ಅಂತ ಹೇಳಿದ್ರೆ ಆವಾಗ ಮಾತ್ರ ನೀವು ಕಾಶ್ ಆ್ಯಂಡ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಸೊ ನೀಟ್ ಸ್ಟೂಡೆಂಟ್ಸ್ಗೆ ಮಾತ್ರ ಅದು ಅಪ್ಲಿಕೇಬಲ್ ಆಗುವಂಥದ್ದು. ಅಂದರೆ ನೀವು ಇಂಜಿನಿಯರಿಂಗ್ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ, ಮೇಲ್ಗಡೆ ಕಾಲೇಜು ನೀಟ್ ಅಂದರೆ ಮೆಡಿಕಲ್ ಸೀಟ್ ಇರುತ್ತೆ, ಆವಾಗ ನೀವು ಕಾಶ್ ಆ್ಯಂಡ್ ಡೆಪಾಸಿಟ್ ಮಾಡಬೇಕು. ಒಂದು ಇಂಜಿನಿಯರಿಂಗ್ ಕೋರ್ಸಸ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಚಾಯ್ಸ್ 2 ಏನು ಅಂತ ಹೇಳಿದ್ರೆ, ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರ. 1 2 3 4 5 6 7 8 9 10 11 12 ಈ ರೀತಿ ಒಂದಷ್ಟು ಕಾಲೇಜ್ನ ಆ್ಯಡ್ ಮಾಡಿರ್ತೀರ. ಸೊ ಈ ರೀತಿ ಆ್ಯಡ್ ಮಾಡಿದಾಗ ನಿಮಗೆ ಇಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕುತ್ತೆ. ಸೊ ಈ ಒಂದು ಕಾಲೇಜ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಕಾಲೇಜ್ ನಿಮಗೆ
ಒಂದು 80% ಓಕೆ. ಸೊ ಈ ಒಂದು ಕಾಲೇಜು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಕಾಲೇಜು ಇಲ್ಲೆಲ್ಲೋ ಇದೆ. ಸೊ ಇಲ್ಲೆಲ್ಲೋ ಇದೆ, ಆವಾಗ ನೀವೇನು ಮಾಡಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಇದಿಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಆಗುತ್ತೆ. ಸೊ ಇಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಆಗುತ್ತೆ. ಯಾವುದೆಲ್ಲ ಕಾಲೇಜು ಈಗ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಒಂದೇ ನಿಮಿಷ. ಇಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಯಾವುದು? ಇಲ್ಲಿ ಇಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ಯಾವುದೋ ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಇಲ್ಲಿ ತನಕ ನಿಮ್ಮ ಇಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಕಾಲೇಜು ಕೆಳಗಡೆ ಇರುತ್ತಲ್ಲ, ಇದೆಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಈಗ ಯಾವುದೋ ಒಂದು ಸೀಟು ಇದು ಅಲಾಟ್ ಆಗಿದೆ ನಿಮಗೆ. ಸೊ ಈ ಒಂದು ಅಲಾಟ್ ಆಗಿರೋ ಕಾಲೇಜ್ ಮೇಲ್ಗಡೆ ಏನೆಲ್ಲ ಕಾಲೇಜ್ ಇರುತ್ತೆ ಇದು ನಿಮ್ಮ ನೆಕ್ಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಇದ್ರ ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಸೊ ಇದೊಂದು ಮೈಂಡಲ್ಲಿ ಇರಲಿ. ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ. ಸೊ ಇಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಒಂದು ಕಾಲೇಜಿಂದ ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜ್ಗೆ ನೀವು ಅಪ್ಗ್ರೇಡ್ ಆಗ್ತಾ ಇದ್ದೀರಾ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಜಸ್ಟು ನೀವು ಅಪ್ಗ್ರೇಡ್ ಆಗೋದಕ್ಕೆ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಮೇಲ್ಗಡೆ ಇರೋ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಈ ಒಂದು ಕಾಲೇಜ್ ಮೇಲಿರೋ ಎಲ್ಲ ಕಾಲೇಜು ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಕೆಳಗಡೆ ಇರೋ ಎಲ್ಲ ಕಾಲೇಜು ನೆಕ್ಸ್ಟ್ ರೌಂಡಿಂದ ಡಿಲೀಟ್ ಆಗುತ್ತೆ. ಇದನ್ನು ನೀವು ರೀಆರ್ಡರ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು. ಸೊ ಇದೆರಡು ಆಪ್ಷನ್ ಇರುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೀವು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಹೇಳ್ತಿರೋದು ನಾನು. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಸೀಟು ಹೋಲ್ಡಲ್ಲಿರುತ್ತೆ. ಅಕಸ್ಮಾತ್ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಇಲ್ಲಿರೋ ಯಾವುದೂ ಕಾಲೇಜ್ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಾಲೇಜ್ ಸೀಟು ಹೋಲ್ಡಲ್ಲಿರುತ್ತಲ್ಲ, ಇದೇ ನಿಮ್ಮ ಸೆಕೆಂಡ್ ರೌಂಡ್ಗೆ ಅಲಾಟ್ ಆಗುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅಕಸ್ಮಾತ್ ಬೇರೆ ಈ ಕಾಲೇಜಿಗಿಂತ ಮೇಲ್ಗಡೆ ಇರೋ ಕಾಲೇಜು ನಿಮ್ಮ ಕಟ್ ಆಫ್ಗೆ ಮ್ಯಾಚ್ ಆಗಿ ಸಿಕ್ತು ಅಂತ ಹೇಳಿದ್ರೆ ಇದು ಕಾಲೇಜ್ ಡಿಲೀಟ್ ಆಗುತ್ತೆ, ಇಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಇಷ್ಟೇ ಪ್ರೋಸೆಸ್ಸು. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನೀವು ಅಡ್ಮಿಷನ್ ಇರಲ್ಲ, ನೋ ಫೀಸ್ ಪೇಮೆಂಟು. ಸೊ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟು ಚಾಯ್ಸ್ 3 ಏನು ಅಂತ ಹೇಳಿದ್ರೆ, ಸೊ ಚಾಯ್ಸ್ 3 ಆಲ್ಮೋಸ್ಟ್ ಸಿಂಪಲ್ಲು, ಬಟ್ ನೀವು ಅಲ್ಲಿ ಹೋಲ್ಡ್ ಮಾಡ್ತಾಯಿದ್ದೀರಿ ಸೆಕೆಂಡ್ ರೌಂಡಲ್ಲಿ. ಇಲ್ಲಿ ಕಾಲೇಜ್ನೇ ಡಿಲೀಟ್ ಮಾಡ್ತೀರಾ. ಈಗ ಒಂದು ಎಷ್ಟು ಕಾಲೇಜ್ ಆ್ಯಡ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ಒಂದು ಎಷ್ಟು 3ನೇ ಕಾಲೇಜ್ ನಿಮ್ಗೆ ಸಿಕ್ಕಿದೆ. ಸೊ ಫಸ್ಟ್ ರೌಂಡಲ್ಲಿ 3ನೇ ಕಾಲೇಜ್ ಸಿಕ್ಕಿದೆ. ನಿಮಗೆ ಆ ಕಾಲೇಜು ಇಷ್ಟ ಇಲ್ಲ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮಿಸ್ ಆಗಿ ಏನೋ ಆ ಕಾಲೇಜ್ ಸಿಕ್ಕಿದೆ, ಅಥವಾ ಇವಾಗ ಮೈಂಡ್ನ ಚೇಂಜ್ ಮಾಡ್ಕೊಂಡಿರ್ತೀರ. ಆವಾಗ ಏನಾಗುತ್ತೆ, ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಮಿಕ್ಕಿದ ಎಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ಗೆ ಕ್ಯಾರಿ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇಷ್ಟೇ, ಫೀಸ್ ಪೇಮೆಂಟ್ ಇರೋದಿಲ್ಲ. ಜಸ್ಟ್ ನಿಮ್ಗೆ ಸಿಕ್ಕಿರೋ ಸೀಟ್ನ ನೀವು ಕ್ಯಾನ್ಸಲ್ ಮಾಡ್ಕೊತೀರಾ. ಸೊ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಮಿಕ್ಕಿದ ಈ ಎರಡು ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ಗೆ ಕ್ಯಾರಿ ಆಗುತ್ತೆ. ಸೊ ಆವಾಗ ನೀವು ರೀಆರ್ಡರ್ ಮಾಡ್ಕೋಬೋದು, ಮೇಲಿರೋದನ್ನ ಕೆಳಗೆ ಹಾಕ್ಬೋದು, ಅಥವಾ ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಬಟ್ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಚಾಯ್ಸ್ 3 ಇಷ್ಟೇ ಸಿಂಪಲ್ಲು, ಫೀಸ್ ಪೇಮೆಂಟ್ ಇರೋದಿಲ್ಲ, ನೀವು ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತೀರಾ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟು ಚಾಯ್ಸ್ 4 ಸಿಂಪಲ್ಲು. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ, ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಯಾವುದೋ ಒಂದು ಕಾಲೇಜ್ ನಿಮಗೆ ಸಿಕ್ಕಿರುತ್ತೆ. ಸೊ ನಿಮಗೆ ಕಾಲೇಜ್ ಸಿಕ್ಕಿರುತ್ತೆ, ಆವಾಗ ನೀವೇನು ಅನ್ಕೊತೀರಾ, ಲಾಂಗ್ ಟರ್ಮ್ ಕೋರ್ಸ್ ಮಾಡಬೇಕು, ಅಥವಾ CETನೇ ಮತ್ತೆ ಬರೀಬೇಕು, ಅಥವಾ ನಿಮ್ಮ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ನೀವು ಈ ವರ್ಷ ಈ ಇಂಜಿನಿಯರಿಂಗ್ ಅಥವಾ ಈ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಈ ರೀತಿ ನೀವು ಮೈಂಡ್ ಚೇಂಜ್ ಮಾಡಿದಾಗ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಕೊಂಡು KEA ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ಬೋದು. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಜಸ್ಟು ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟು ಈಗ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ. ಸೊ ಚಾಯ್ಸ್ 1 ಮತ್ತು ಚಾಯ್ಸ್ 2ನ ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ, ನೀವು 1 ಟೈಮ್ ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ಸೊ ನೀವು ಒಂದು ಸಲ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೊಂದು ಸಲ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬಟ್ ನೀವು ಚಾಯ್ಸ್ 3 ಮತ್ತು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಇದನ್ನು ಚೇಂಜಸ್ ಮಾಡ್ಕೋಬೋದು. ಯಾವ ರೀತಿ, ಈಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಬಿಡ್ತೀರಾ ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಬಿಡ್ತೀರಾ. ಆವಾಗ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ, ಸೊ ಆವಾಗ ನೀವು ಈ ಚಾಯ್ಸ್ 3 ಮತ್ತು ಚಾಯ್ಸ್ 4ನ ಚೇಂಜಸ್ ಮಾಡ್ಕೋಬೋದು. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿಬಿಟ್ಟಿರ್ತೀರ ಮಿಸ್ ಆಗಿ, ನೆಕ್ಸ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಸೀಟು ಫ್ರೀಸು. ನೀವು ಆ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಿ, ಅಂದರೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗಲೇಬೇಕು. ಅಕಸ್ಮಾತ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು ಅಷ್ಟೇ, ಸೀಟು ಓಲ್ಡಲ್ಲಿ ಇರುತ್ತೆ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಬಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನೀವು ಚಾಯ್ಸ್ನ ನಿಮ್ಮ ಮೈಂಡ್ ಏನಾದರೂ ಅಕಸ್ಮಾತ್ ನಿಮ್ಮ ಮೈಂಡ್ ಚೇಂಜ್ ಮಾಡಿದ್ರೆ, ನಾನು ಚಾಯ್ಸ್ 3 ಮಿಸ್ ಆಗಿ ತಪ್ಪಾಗಿ ನಾನು ಚೂಸ್ ಮಾಡಿದೆ, ಅಥವಾ ಸೈಬರಲ್ಲಿ ಮಿಸ್ಟೇಕ್ಸ್ ಮಾಡಿದ್ರು, ಈ ರೀತಿ ನಿಮ್ಗೆ ಏನಾದರೂ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಆವಾಗ ಚಾಯ್ಸ್ 3 ಬದಲು ಬೇರೆ ಚಾಯ್ಸ್ನ ಚೂಸ್ ಮಾಡ್ಬೋದು. ಅಕಸ್ಮಾತ್ 4 ಚೂಸ್ ಮಾಡಿದ್ರೆ ನೀವು ಎಕ್ಸಿಟ್ ಆಗ್ತೀರಾ, ಮತ್ತು ಲಾಸ್ಟ್ ಡೇಟ್ ತನಕ ನೀವು ಚೇಂಜ್ ಮಾಡ್ಕೋಬೋದು. ಅಕಸ್ಮಾತ್ 3ಇಂದ ನೀವು 1 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಚಾಯ್ಸ್ 1 ಫ್ರೀಸ್ ಆಗುತ್ತೆ, ನೀವು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಸೊ ಚಾಯ್ಸ್ 1 ಮತ್ತು 2 ಚೂಸ್ ಮಾಡೋರು ಭಾಳ ಕೇರ್ಫುಲ್ ಆಗಿರಿ. ಚಾಯ್ಸ್ 3 ಮತ್ತು ಚಾಯ್ಸ್ 4 ಚೂಸ್ ಮಾಡೋರು ನೀವು ಚೇಂಜಸ್ನ ಮಾಡ್ಕೋಬೋದು. ಸೊ ಇಷ್ಟೇ ಸಿಂಪಲ್ಲು. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಸಪ್ರೇಟಾಗಿ ಚಾಯ್ಸ್ 2 ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಏಕೆಂತ ಹೇಳಿದ್ರೆ ಆಲ್ಮೋಸ್ಟ್ 80% ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಲ್ಲ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಆದ್ದರಿಂದ ಸೆಕೆಂಡ್ ರೌಂಡ್ಗೆ ಚಾಯ್ಸ್ 2 ಕೊಟ್ಕೊಂಡು ಯಾವ ರೀತಿ ನಿಮ್ಮ ಪ್ರೋಸೆಸ್ ಇರುತ್ತೆ, ಸೊ ಅದ್ರ ಬಗ್ಗೆ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.